ಹಲೋ ಅಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ಏನೀಗ ನಡ್ಕೊಂಡು ಬರ್ತಾ ಇದೆಯಲ್ಲ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ನಾವು ಜನವರಿ 28, 29 ಸುದ್ದಿಲ್ಲದಂತ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಷ್ಟೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದು ಇಂಪಾರ್ಟೆಂಟ್ ಹೆಂಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಮೊನ್ನೆ ನೀವು KA ನೋಟ್ ಕಂಡಕ್ಟ್ ಮಾಡಿದಂಥ ಎಕ್ಸಾಮಲ್ಲಿ ನೋಡ್ಬೋದು. ರೀಸೆಂಟಾಗಿ ಮಾಡಿದ್ರಲ್ಲೇ ಫಾರ್ ಎಕ್ಸಾಂಪಲ್ ದೇವರಾಜ ಅರಸ್ ಅವ್ರ ಮೇಲೆ ಕ್ವಶನ್ ಆಗ್ಬೋದು, ದೀಪಾವಳಿ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗ್ಬೋದು, ಮತ್ತೆ ಇನ್ನೂ ಸಾಕಷ್ಟು ವಿಚಾರಗಳು, ಈಗ ಬೂರಿಯಾ ಕಮಿಷನ್, ಪೆಸಾದು. ಸೊ ಡೈರೆಕ್ಟ್ ಹಿಟ್ ಕ್ವಶನ್ಸ್ಗಳು ಇಲ್ಲಿ ಡಿಸ್ಕಸ್ ಮಾಡಿದ್ದೆಲ್ಲ ಬರ್ತಿತ್ತು. ಇದ್ರ ಬೇಕಿರೋ ಒಂದು ಪ್ರೂಫ್ ಒಂದು ವಿಡಿಯೋನು ಮಾಡೋಣ. ಈ ಥರದ್ದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಡಿಸ್ಕಸ್ ಮಾಡಿದ್ಮೇಲೆ ನಿಮಗೆ ನೋಟ್ಸ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಸೊ ಅದಕ್ಕೆ ಏನು ಮಾಡ್ಬೋದು ಏನಂತಂದ್ರೆ, ನಮ್ಮದೇ ಒಂದು ಮ್ಯಾಗ್ಝಿನ್ ಈಗ ರಿಲೀಸ್ ಆಗ್ತಾ ಇದೆ. ಏನೀಗ ಮಂತ್ಲಿ ಮ್ಯಾಗ್ಝಿನ್ ರಿಲೀಸ್ ಆಗ್ತಾ ಇದೆಯಲ್ಲ, ಸೊ ಅದು ಈಗ ಫೆಬ್ರವರಿ ಮಂತ್ ಅಂದು ಕಂಪ್ಲೀಟ್ ಜನವರಿ ಮಂತ್ ಕರೆಂಟ್ ಅಫೇರ್ಸ್ ಪೂರ್ತಿ ಕಂಪೈಲ್ ಮಾಡಿ ನಾವು ಇದನ್ನ ಕೊಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನಾವೀಗ ರೀಸೆಂಟಾಗಿ ಡಿಸ್ಕಸ್ ಮಾಡಿರೋದೇ ಆಗ್ಬೋದು, ಸಿದ್ದರಾಮಯ್ಯ ಅವರ ಒಂದು ಅಧಿಕಾರಾವಧಿ ಬೀಟ್ ಮಾಡಿರೋಂಥದ್ದು. ಅದಾದಮೇಲೆ ಸುನೀತಾ ವಿಲಿಯಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಮಾಧವ್ ಗಾಡ್ಗಿಲ್ ಅವ್ರ ಬಗ್ಗೆನೂ ಡಿಸ್ಕಸ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಸೋಮನಾಥ್ ಈಗ ಸ್ವಾಭಿಮಾನ ಪರ್ವ ಅಂತೇಳಿ ಡಿಸ್ಕಸ್ ಮಾಡಿದ್ದೆ. ಅದರ ಜೊತೆಗೆ ಗಣರಾಜ್ಯೋತ್ಸವದಲ್ಲಿ ಸಿನಿಧಾನ್ಯದಿಂದ ಮೈಕ್ರೋಚಿಪ್ ವರೆಗೆ ಏನೊಂದು ನಮ್ಮದು ಥೀಮ್ ಇತ್ತಲ್ಲ ಟ್ಯಾಬ್ಲದು, ಅದನ್ನು ಡಿಸ್ಕಸ್ ಮಾಡಿದೆ. ಈ ರೀತಿಯಾಗಿ ಎಷ್ಟೋ ವಿಚಾರಗಳು ನಾನು ನಿಮಗೆ ಇಡೀ ವಿಡಿಯೋದಲ್ಲಿ ಒಂದು 100ರಿಂದ 120 ವಿಚಾರಗಳನ್ನ ಡಿಸ್ಕಸ್ ಮಾಡಿದರೆ, ನಮ್ಮ ಮ್ಯಾಗ್ಝಿನಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು 280+ ಟಾಪಿಕ್ಗಳು ಡಿಸ್ಕಸ್ ಆಗಿರ್ತವೆ. ಅಷ್ಟೇ ಅಲ್ಲದೆ ಒನ್ಲೈನರ್ಗಳು ಡಿಸ್ಕಸ್ ಆಗಿರ್ತವೆ. ಮತ್ತೆ ಡೇಸ್ ಆ್ಯಂಡ್ ಥೀಮ್ಸು ನಿಮಗೆ ಸಪ್ರೇಟಾಗಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಒಂದಷ್ಟು MCQಗಳು ಸಿಗ್ತವೆ. ಜೊತೆಗೆ ಪ್ಲೇಸಸ್ ನ್ಯೂಸು ತುಂಬ ಕ್ರಿಸ್ಪಾಗಿ ಕೊಟ್ಟಿರ್ತೀವಿ. ಸೊ ಇಷ್ಟೆಲ್ಲ ಟಾಪಿಕ್ಗಳು ನಿಮ್ಗೆ ಕವರ್ ಆಗಿರುತ್ತೆ. ಸೊ ಹಾಗಾಗಿ ಈ ಮ್ಯಾಗ್ಝಿನ ನೀವು ಮಿಸ್ ಮಾಡದೆ ಓದಬೇಕಾಗುತ್ತೆ. ಸೊ ಡೌನ್ಲೋಡ್ ಮಾಡಿ ಇದನ್ನು ರೆಫರ್ ಮಾಡ್ಬೋದು. ಇನ್ನು ನಮ್ಮ ಆರ್ಟಿಕಲ್ಗೆ ಹೋಗೋದಾದರೆ, ಮೊದಲನೇ ಆರ್ಟಿಕಲ್ ಬಂದು ಈ ವಾರ ಸುದ್ದಿನಲ್ಲಿ ಇದ್ದಿದ್ದು, ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡಿದೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ. ಏನಂತಂದರೆ, ಈಗ ಎಷ್ಟು ಇದು ಸಿಗ್ನಿಫಿಕೆನ್ಸ್ ಇದೆ ಅಂತಂದರೆ, ಪ್ರಪಂಚದ ಎರಡನೇ ಅತಿ ದೊಡ್ಡ ಎಕಾನಮಿ ಯಾವುದು ಯುರೋಪಿಯನ್ ಯೂನಿಯನ್, ಮತ್ತು 4ನೇ ದೊಡ್ಡ ಎಕಾನಮಿ ಯಾವುದು ಇಂಡಿಯಾ. ಸೊ ಇವೆರಡು ಸೈನ್ ಮಾಡೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ನೋಡ್ಕೋಬೇಕಾಗುತ್ತೆ. ಮೋಸ್ಟ್ಲಿ ಇದು ಎಕ್ಸಾಮಲ್ಲಿ ಕೇಳುವಂಥ ಕ್ವಶನೇ ಆಗಿರುತ್ತೆ. ಏನೇನೆಲ್ಲ ಇದನ್ನು ನಾವು ಸೈನ್ ಮಾಡಿರ್ತೀವಿ ಅಂದರೆ, ನಾನು ಆಲ್ರೆಡಿ ಹೇಳಿರೋದ್ರಲ್ಲಿ ಇಂಡಿಯಾ ಬಂದು ಪ್ರಪಂಚದ 4ನೇ ಅತಿ ದೊಡ್ಡ ಎಕಾನಮಿ, ಯುರೋಪಿಯನ್ ಯೂನಿಯನು ಸೆಕೆಂಡ್ ಲಾರ್ಜೆಸ್ಟ್ ಆಗಿರುತ್ತೆ. ಸೊ ಸಾಕಷ್ಟು ಪಿಲ್ಲರ್ಗಳು, 4 ಪಿಲ್ಲರ್ಸ್ ನಾವು ಕೀ ಪಿಲ್ಲರ್ಸ್ನ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಟ್ರೇಡ್ ಅಂತ ಬಂದಾಗ, ಗೂಡ್ಸ್ ಅಂತ ಬಂದಾಗ 99% ಏನು ಇಂಡಿಯನ್ ಎಕ್ಸ್ಪೋರ್ಟ್ ಏನಿದೆಯಲ್ಲ ಅದನ್ನ ಪ್ರಿಫರೆನ್ಷಿಯಲ್ ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ದಾರೆ, ಅಂದರೆ ಡ್ಯೂಟಿ ಫ್ರೀ ಮಾಡ್ತಾ ಇದ್ದಾರೆ ಎಷ್ಟೊಂದಕ್ಕೆ. ಅಷ್ಟೇ ಅಲ್ಲ, ನಾವು ಏನು ಎಕ್ಸ್ಪೋರ್ಟ್ ಇದರಿಂದ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, 75 ಬಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ನ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಅಂದರೆ ಆ ಮಟ್ಟದ ಕ್ವಾಲಿಟಿ ಅಥವಾ ಆ ಮಟ್ಟದ ಒಂದು ಕ್ವಾಂಟಿಟಿನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲದೆ ಈಗ ಫಾರ್ ಎಕ್ಸಾಂಪಲ್ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ ಅಂತ ಇರುತ್ತೆ. ಈಗ ಯಾವುದು ಮೈನಿಂಗ್ ಆಗ್ಬೋದು, ಟೆಕ್ಸ್ಟೈಲ್ ಆಗ್ಬೋದು, ಇದಕ್ಕೆಲ್ಲನೂ ಡ್ಯೂಟಿ ಫ್ರೀ ಬೆನಿಫಿಟ್ ಸಿಗ್ತಾ ಇದೆ. ಯಾವುದನ್ನ ನಾವು ಲೇಬರ್ ಇಂಟೆನ್ಸಿವ್ ಆಗಿ ಪ್ರೊಡಕ್ಷನ್ ಮಾಡ್ತಾ ಇದೀವಲ್ಲ, ಅದು ಡ್ಯೂಟಿ ಫ್ರೀ ಸಿಗ್ತಾ ಇದೆ. ಸೊ ಹಾಗಾಗಿ ಮತ್ತೆ ಸೆನ್ಸಿಟಿವ್ ಸೆಕ್ಟರ್ ಗೂಡ್ಸ್, ಫಾರ್ ಎಕ್ಸಾಂಪಲ್ ಕೆಲವೊಂದು ಡೈರಿ ಸೆಕ್ಟರ್ ಅಂತ ಬಂದಾಗ ನಮ್ಮಲ್ಲಿ ಯೂಶಲಿ ಅವರು ಇಂಪೋರ್ಟ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಅವ್ರು ಹೇಳ್ತಾರೆ ಸ್ಯಾನಿಟರಿ ಮತ್ತು ಫೈಟೋ ಸ್ಯಾನಿಟರಿ ಅಂತ ಒಂದು ಆಕ್ಟ್ ಬರುತ್ತೆ, ಬ್ಯಾರಿಯರ್ ಬರುತ್ತೆ. ಸೊ ಅದನ್ನ ಹಾಕ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ನಮ್ಮನ್ನು ತಗೊಳ್ಳೋದೇ ಇಲ್ಲ ಕಂಟೆಂಟ್ಗಳ ಒಳಗಡೆ. ಸೊ ಹಾಗಾಗಿ ಅದನ್ನೆಲ್ಲ ಈಗ ಸೇಫ್ ಗಾರ್ಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಷ್ಟ ಆಯ್ತಾ. ನೆಕ್ಸ್ಟ್ ಬಂದು ಸರ್ವಿಸ್ ಅಂತ ಡಿಜಿಟಲ್ ಅಂತ ಬಂದಾಗ್ಲೂ ಸುಮಾರು ಡಿಜಿಟಲ್ ಸೆಕ್ಟರ್ ಒಂದು 144 ಐಟಿ ಸೆಕ್ಟರ್ಗಳಲ್ಲಾಗ್ಬೋದು, ಅದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಮತ್ತೆ ಈ ಒಂದು ಡೇಟಾ ಫ್ಲೋ ಏನಾಗುತ್ತಲ್ಲ, ಅದನ್ನು ಫ್ರೀಯಾಗಿ ಅಥವಾ ವಿತ್ ರೆಸ್ಪಾನ್ಸಿಬಿಲಿಟಿ ಕ್ರಾಸ್ ಬಾರ್ಡರ್ ಡೇಟಾ ಫ್ಲೋಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೊ ಈ ರೀತಿ ಮಾಡುವಂಥದ್ದಾಗ್ಬೋದು. ಮತ್ತು ಇನ್ನು ಹ್ಯೂಮನ್ ರಿಸೋರ್ಸ್ ಅಂತ ಬಂದಾಗ ಫ್ಯೂಚರ್ ರೆಡಿ ಮತ್ತು ಮೊಬಿಲಿಟಿ ಟ್ಯಾಲೆಂಟು, ಈಗ ಫಾರ್ ಎಕ್ಸಾಂಪಲ್ ಹ್ಯೂಮನ್ ರಿಸೋರ್ಸ್ ಮೂವ್ಮೆಂಟ್ ಆಗ್ಬೋದು, ಅದ್ರ ಜೊತೆಗೆ ಕೆಲವೊಂದು ಬೇರೆ ಆಪರ್ಚುನಿಟಿಗಳಾಗ್ಬೋದು, ಈ ಸೋಷಿಯಲ್ ಸೆಕ್ಯೂರಿಟಿ ಕೊಡುವಂಥದ್ದಾಗ್ಬೋದು. ಸೊ ಇದ್ರ ಬಗ್ಗೆನೂ ಚರ್ಚೆ ಆಗಿರುತ್ತೆ, ಇದ್ರ ಮೇಲೂ ಅಗ್ರಿಮೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಫಾರ್ ಎಕ್ಸಾಂಪಲ್ ಈಗ ಸ್ಟ್ರಾಟಜಿಕ್ ಅಥವಾ ಎಮರ್ಜಿಂಗ್ ಸೆಕ್ಟರ್ ಅಂತ ಬಂದಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬರುತ್ತೆ. ಐ ಸ್ಟ್ರಾಂಗ್ IPR ಪ್ರೊಟೆಕ್ಷನ್ ಕೊಡುವಂಥದ್ದು. ಈಗ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗಬೇಕಾದ್ರೆ ಪ್ರಾಡಕ್ಟ್ಗಳಲ್ಲಿ IPR ಪ್ರೊಟೆಕ್ಷನ್ ಮಾಡುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದಾಗ್ಬೋದು. ಮತ್ತು ಈಗ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ, ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ ಅಂತೇಳಿ. ಅಂದರೆ ಇಂಡಿಯಾದಲ್ಲಿ ಕಾರ್ಬನ್ ಇಂಟೆನ್ಸಿವ್ ಆಗಿ ಯಾವ್ದನ್ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತಂದರೆ ಅದನ್ನು ಸ್ಟಾಪ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರು. ಸೊ ಅದ್ರ ಬಗ್ಗೆನೂ ಚರ್ಚೆ ಆಗಿದೆ, ಮತ್ತು ಅದಕ್ಕೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿದರೆ. ಇನ್ನೊಂದಷ್ಟು ಎಮರ್ಜಿಂಗ್ ಟೆಕ್ನಾಲಜೀಸ್, IoT ಆಗ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು. ಸೊ ಇದೆಲ್ಲದಕ್ಕೂ ಪ್ರೊಟೆಕ್ಷನ್ ಕೊಡ್ತೀವಿ ಅಂತೇಳಿ ಈ ಅಗ್ರಿಮೆಂಟಿಗೆ ಸೈನ್ ಆಗಿರುತ್ತೆ. ಸೊ ಹಾಗಾಗಿ ಇದರಲ್ಲಿ ತುಂಬ ಮೇಜರ್ ಆಗಿ ಇಂಡಿಯಾಗೆ ಸಪೋರ್ಟ್ ಆಗೋ ರೀತಿಯಲ್ಲೇ ಇರುತ್ತೆ. ಸೊ ಹಾಗಾಗಿ ನೆನ್ಪಿಟ್ಕೋಬೇಕಾಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟು. ಇದ್ರ ಮೇಲೆ ಪ್ರಶ್ನೆ ಬಂದರೆ ಯಾವ ಥರ ಬರ್ಬೋದು? ಭಾರತ ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತಾ ಇದೀವಲ್ಲ. ಸೊ ಮುಕ್ತ ವ್ಯಾಪಾರ ಒಪ್ಪಂದವು ಈ ಕೆಳಗಿನ ಯಾವ ಆರ್ಥಿಕತೆಗಳನ್ನು ಸಂಯೋಜಿಸೋದ್ರಿಂದ ಮಹತ್ವವಾಗಿದೆ. ಎಷ್ಟನೇ ಆರ್ಥಿಕತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ತಿಳ್ಕೊಳ್ಳುವಂಥದ್ದು, ನೆನ್ಪಿಟ್ಕೋಬೇಕಾಗುತ್ತೆ. ವಿಶ್ವದ 2ನೇ ದೊಡ್ಡ ಆರ್ಥಿಕತೆ ಬಂದು ಯುರೋಪಿಯನ್ ಯೂನಿಯನ್ ಆದರೆ 4ನೇ ದೊಡ್ಡ ಆರ್ಥಿಕತೆ ಬಂದು ಭಾರತ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಬಿ, ವಿಶ್ವದ 2ನೇ ಮತ್ತು 4ನೇ ಆರ್ಥಿಕತೆನ ಸಂಯೋಜಿಸ್ತಾ ಇದೆ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಇಂಟರ್ನ್ಯಾಷನಲ್ ಡೇಟಾ ಪ್ರೈವಸಿ ಡೇ.
ಈಗ ಏನು ಡೇಟಾ ಪ್ರೈವಸಿ ಅನ್ನೋದು ವಿಚಾರ ತುಂಬ ಇಂಪಾರ್ಟೆಂಟು. UPSC ನಲ್ಲಿ ಫ್ರೀಕ್ವೆಂಟ್ ಆಗಿ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ ಇದ್ದಾರೆ. ಸೊ ಡೇಟಾ ಅನ್ನೋದು ತುಂಬ, ಈಗ ಫಾರ್ ಎಕ್ಸಾಂಪಲ್ ನ್ಯೂ ಆಯಿಲ್ ಅಂತ ಕರೀತಾರೆ. ಸೊ ಅದನ್ನ ಪ್ರೈವಸಿನ ಮೇಂಟೈನ್ ಮಾಡಬೇಕು ಅಂತೇಳಿ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದನ್ನ ಆಚರಣೆ ಮಾಡ್ತಿರೋಂಥದ್ದಾಗಿರುತ್ತೆ. ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಡೇ ಅದರಲ್ಲೂ ಇಂಟರ್ನ್ಯಾಷನಲ್ ಲೆವೆಲ್ ಇತ್ತು ಅಂತಂದರೆ ಅದರ ಡೇ, ಅದರ ಸಿಗ್ನಿಫಿಕೆನ್ಸು ಮತ್ತು ಅದರ ಥೀಮ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನಾವು 2006ರಿಂದ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ 2006ಕ್ಕಿಂತ ಮುಂಚೆ 1891 ಏನಾಗಿತ್ತು ಅಂತಂದರೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ, ಕನ್ವೆನ್ಷನ್ ಆಗಿರುತ್ತೆ. ಅದರ ಹೆಸರು ಬಂದು ಕನ್ವೆನ್ಷನ್ 108 ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೋಬೇಕಾಗುತ್ತೆ. ಕನ್ವೆನ್ಷನ್ 108 ಅಂತ. ಇದು ಇಂಟರ್ನ್ಯಾಷನಲಿ ಲೀಗಲಿ ಬೈಂಡಿಂಗ್ ಆಗಿರುವಂಥದ್ದು ಫಸ್ಟ್ ಡೇಟಾ ಪ್ರೊಟೆಕ್ಷನ್ಗೆ ಇದ್ದಂಥ ಒಂದು ಕನ್ವೆನ್ಷನ್ ಆಗಿರುತ್ತೆ. ಇದರ ಒಂದು ಅಡಾಪ್ಷನ್ 2006ರಲ್ಲಿ ಕೌನ್ಸಿಲ್ ಆಫ್ ಯುರೋಪ್ ಅನ್ನೋದು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದರ ಒಂದು ನೆನಪಿನ ಅರ್ಥವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಪ್ರತಿ ವರ್ಷ 28th ಜಾನ್ ಏನು ಮಾಡ್ತೀವಿ ಅಂತಂದರೆ ಇಂಟರ್ನ್ಯಾಷನಲ್ ಡೇಟಾ ಪ್ರೈವಸಿ ಡೇ ಅಂತೇಳಿ ಆಚರಣೆ ಮಾಡ್ತಾ ಬರ್ತೀವಿ. ಸೊ ಈ ವರ್ಷದ ಥೀಮ್ ಏನಾಗುತ್ತೆ ಅಂತಂದರೆ ಪ್ರಿಯಾರಿಟೈಸ್ ದ ಡೇಟಾ ಪ್ರೈವಸಿ ಇನ್ ಡಿಸೈನ್ ಅಂತೇಳಿ, ಅಥವಾ ಬೈ ಡಿಸೈನ್ ಅಂತ ಹೇಳ್ಬಿಟ್ಟು. ಅಂದರೆ ನೀವು ಡಿಸೈನ್ ಮಾಡಬೇಕಾದ್ರೇ ಆ ಒಂದು ಥೀಮ್, ಆ ಒಂದು ಡೇಟಾ ಪ್ರೈವಸಿ ಏನತ್ತಲ್ಲ ಅದನ್ನು ನೀವು ಪ್ರಿಯಾರಿಟೈಸ್ ಮಾಡಬೇಕಾಗತ್ತೆ ಅಂತ. ನೋಡಿ ಥೀಮ್ ಏನಂತಂದರೆ ಪ್ರಿಯಾರಿಟೈಸ್ ಪ್ರೈವಸಿ ಬೈ ಡಿಸೈನ್ ಮಾಡಬೇಕಾದ್ರೆ, ಒಂದು ಪಾಲಿಸಿ ಡಿಸೈನ್ ಮಾಡ್ತಿರೋ, ಒಂದು ಫ್ರೇಮ್ವರ್ಕ್ ಡಿಸೈನ್ ಮಾಡ್ತಿರೋ, ಏನು ಮಾಡಬೇಕಾದ್ರೂ ಅದರಲ್ಲಿ ಡೇಟಾ ಪ್ರೈವಸಿನ ಬಿಗಿನಿಂಗಿಂದಾನೆ, ಅಂದರೆ ಮೊದಲಿಂದನೂ ನೀವು ಅದಕ್ಕೆ ಹೈಯೆಸ್ಟ್ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ ಅಥವಾ ಪ್ರಿಯಾರಿಟಿ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ. ಇದ್ರ ಮೇಲೆ ಪ್ರಶ್ನೆ ಒಂದು ಯಾವ ಥರ ಬರುತ್ತೆ, ಡೇಟಾ ಗೌಪ್ಯತೆ ದಿನವನ್ನು ಅಥವಾ ಡೇಟಾ ಪ್ರೈವಸಿ ಡೇಯನ್ನು ಪ್ರತಿ ವರ್ಷ ಜಾಗತಿಕವಾಗಿ ಜನವರಿ 28ರಂದು ಆಚರಿಸಲಾಗುತ್ತದೆ. ಹೌದು, ಜನವರಿ 28 ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇದು ಸರಿಯಾಗಿದೆ. 2026ರ ಡೇಟಾ ಗೌಪ್ಯತೆ ದಿನವನ್ನು ಧ್ಯೇಯವಾಕ್ಯ ಏನು ಅಂತ ಕೇಳಿದ್ದಾರೆ, ಅಂದರೆ ಥೀಮ್ ಏನು ಅಂತ ಕೇಳಿದರೆ ವಿನ್ಯಾಸದ ಮೂಲಕ ಗೌಪ್ಯತೆಗೆ ಆದ್ಯತೆ ನೀಡಿ. ಸೊ ಗೌಪ್ಯತೆಗೆ ನೀವು ಯಾವಾಗ ಡಿಸೈನ್ ಮಾಡೋಕ್ಕೆ ಶುರು ಮಾಡ್ತಿರಲ್ಲ ಅಲ್ಲಿಂದನೇ ಕೊಡಿ, ಪ್ರಿಯಾರಿಟೈಸ್ ಪ್ರೈವಸಿ ಬೈ ಡಿಸೈನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ 2 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 2. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನಾಗ್ರೇಟ್ ಗ್ರಂಥ ಕುಟೀರ್ ಅಟ್ ರಾಷ್ಟ್ರಪತಿ ಭವನ್. ಹೆಸರು ಹೇಳ್ತಾ ಇದೆ ಗ್ರಂಥ ಕುಟೀರ್. ಅಂದರೆ ಕೆಲವೊಂದು ಲಿಟರರಿ ವರ್ಕ್ಗಳು, ಫಾರ್ ಎಕ್ಸಾಂಪಲ್ ಕ್ಲಾಸಿಕಲ್ ವರ್ಕ್ ಅಂತ ಹೇಳ್ಬೋದು. ಸುಮಾರು 11 ಕ್ಲಾಸಿಕಲ್ ಲ್ಯಾಂಗ್ವೇಜಲ್ಲಿ ಇರುವಂತಹ ಕ್ಲಾಸಿಕಲ್ ವರ್ಕ್ಗಳನ್ನ ಏನು ಮಾಡ್ತಾ ಇದ್ದಾರೆ ಅಂದರೆ ಡೆಲ್ಲಿನಲ್ಲಿರುವಂತಹ ರಾಷ್ಟ್ರಪತಿ ಭವನಲ್ಲಿ ಪ್ರೊಟೆಕ್ಷನ್ ಮಾಡಬೇಕು ಅಂತೇಳಿ ಅಲ್ಲೊಂದು ಗ್ರಂಥ ಕುಟೀರನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಯಾರು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು? ಇದನ್ನ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಮತ್ತು ಮಿನಿಸ್ಟ್ರಿ ಆಫ್ ಕಲ್ಚರ್. ಇವ್ರುಗಳಿಗೆ ಸಹಾಯ ಮಾಡಿರುವಂಥದ್ದು ಇಂದಿರಾ ಗಾಂಧಿ ಸೆಂಟರ್ ಫಾರ್ ಆರ್ಟ್ ಅಂತ ಏನಿದೆಯಲ್ಲ, ಸೊ ಅವರು ಸಪೋರ್ಟ್ ಮಾಡಿರ್ತಾರೆ. ನೆನ್ಪಿಟ್ಕೋಬೇಕಾಗುತ್ತೆ. ಇದ್ರ ಉದ್ದೇಶ ಏನಂತಂದ್ರೆ ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ಗಳನ್ನ ಪ್ರೊಟೆಕ್ಷನ್ ಮಾಡುವಂಥದ್ದು. 11 ಕ್ಲಾಸಿಕಲ್ ಲ್ಯಾಂಗ್ವೇಜ್ಗಳು. ಇಲ್ಲಿ ಏನಂತಂದ್ರೆ ಸುಮಾರು ಒಂದು 50ಕ್ಕಿಂತ ಹೆಚ್ಚಿಗೆ ಮನುಸ್ಕ್ರಿಪ್ಟ್ಗಳು, ಜೊತೆಗೆ 2300 ಅದಕ್ಕಿಂತ ಹೆಚ್ಚಿಗೆ ಬುಕ್ಗಳು, ಹಳೆ ಬುಕ್ಗಳು, ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾರೆ. ಆಮೇಲೆ ನಮ್ಮಲ್ಲಿ ಜ್ಞಾನ ಭಾರತ್ ಅಂತ ಹೇಳ್ಬಿಟ್ಟು ಒಂದು ಇನಿಷಿಯೇಟಿವ್ ಇತ್ತು, ಜ್ಞಾನ ಭಾರತ್ ಅಂತ ಹೇಳ್ಬಿಟ್ಟು. ಆ ಇನಿಷಿಯೇಟಿವ್ ಅಂಡರಲ್ಲಿ ಕಂಟಿನ್ಯೂಟಿ ಆಗಿ ಈ ಒಂದು ಗ್ರಂಥ ಕುಟೀರನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಲೊಕೇಶನ್ ಇಂಪಾರ್ಟೆಂಟು, ಡೆಲ್ಲಿ ಆಗಿರುತ್ತೆ. ಯಾವ ರೀತಿ ಬರುವುದು ಪ್ರಶ್ನೆ, ಗ್ರಂಥ ಕುಟೀರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗ್ರಂಥ ಕುಟೀರವು ನವದೆಹಲಿಯ ರಾಷ್ಟ್ರಪತಿ ಭವನದ ಆವರಣದಲ್ಲಿದೆ. ಹೌದು, ಅಲ್ಲೇ ಇರುವಂಥದ್ದು. ಗೃಹ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಬೆಂಬಲದೊಂದಿಗೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರದ ಅಥವಾ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ ಅಂತ ಹೇಳಿ ಹೇಳ್ತೀವಲ್ಲ, ಸೊ ಅವರ ಮಾರ್ಗದರ್ಶನದಲ್ಲಿ ಕುಟೀರವನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಸಪೋರ್ಟ್ ಮಾಡಿದ್ದು ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರ ಕರೆಕ್ಟು, ಬಟ್ ಆದರೆ ಮಿನಿಸ್ಟ್ರಿ ತಪ್ಪಾಗುತ್ತೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲ, ಬದಲಿಗೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಮತ್ತು ಮಿನಿಸ್ಟ್ರಿ ಆಫ್ ಕಲ್ಚರ್ ಆಗುತ್ತೆ. ಸೊ ಹಾಗಾಗಿ ಇದರ ಆನ್ಸರ್ ಬಂದು 1 ಮಾತ್ರ ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ದುಬೈಸ್ ಗಲ್ಫ್ ಫುಡ್ 2026. ದುಬೈಸ್ ಗಲ್ಫ್ ಫುಡ್ ಅನ್ನೋವಂಥದ್ದು ವರ್ಲ್ಡ್ ಲಾರ್ಜೆಸ್ಟ್ ಒಂದು ಫುಡ್ ಮತ್ತು ಬೆವರೇಜ್ ಟ್ರೇಡ್ ಫೆಸ್ಟಿವಲ್ ಆಗುತ್ತೆ. ಈ ಫುಡ್ ಅಂಡ್ ಬೆವರೇಜ್ ಏನು ನಡೀತಲ್ಲ, ಎಷ್ಟು ದೊಡ್ಡದು ಅಂತಂದರೆ ಸುಮಾರು 1.5 ಮಿಲಿಯನ್ನಷ್ಟು ಫುಡ್ಗಳು ಅಥವಾ ಬೆವರೇಜ್ಗಳು ನಿಮ್ಗೆ ನೋಡೋ ಸಿಗುತ್ತೆ, ಅಂದರೆ ಅಲ್ಲಿ ತಗೊಳ್ಳೋ ಸಿಗುತ್ತೆ. ಸುಮಾರು 195 ಕಂಟ್ರಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. 8,500ಕ್ಕಿಂತ ಹೆಚ್ಚಿಗೆ ಎಕ್ಸಿಬಿಟರ್ಗಳು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲಿ ನಡೀತಾ ಇರೋಂಥದ್ದು? ದುಬೈನಲ್ಲಿ ನಡೆಯುತ್ತೆ. ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಫುಡ್ ಶೋ ಆಗಿರುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ದುಬೈನಲ್ಲಿ ನಡೆಯುತ್ತೆ. ದುಬೈನಲ್ಲಿ ಅಂದರೆ ಈ ಸಲ 2 ಸೈಮಲ್ಟೇನಿಯಸ್ ಜಾಗಗಳಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಒಂದು ಬಂದು ದುಬೈ ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ, ದುಬೈನಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ. ಇನ್ನೊಂದು ಬಂದಿದೆ ದುಬೈ ಎಕ್ಸಿಬಿಷನ್ ಸೆಂಟರ್ ಅಂತ ಹೇಳ್ಬಿಟ್ಟು. ದುಬೈ ವರ್ಲ್ಡ್ ಟ್ರೇಡ್ ಸೆಂಟರು, ದುಬೈ ಎಕ್ಸಿಬಿಷನ್ ಸೆಂಟರ್, ಈ 2 ಜಾಗಗಳಲ್ಲಿ ಸೈಮಲ್ಟೇನಿಯಸ್ಲಿ ಇದನ್ನು ನಡ್ಸ್ಕೊಂಡ್ ಬಂದಿದ್ದಾರೆ. ನಿಮ್ಗೆ ಸಿಂಪಲ್ ಪ್ಲೇಸ್ ಕೇಳ್ತಾರೆ ಅಥವಾ ಇದರ ಒಂದು ಸಿಗ್ನಿಫಿಕೆನ್ಸ್ ಕೇಳ್ತಾರೆ, ನೆನ್ಪಿಟ್ಕೋಬೇಕಾಗುತ್ತೆ. ಹೇಳ್ತಾ ಇದ್ದೀನಲ್ಲ, 1.5 ಮಿಲಿಯನ್ ಅಷ್ಟು ನಿಮಗೆ ಅಲ್ಲಿ ಫುಡ್ ಪ್ರಾಡಕ್ಟ್ಗಳು ನೋಡೋದಕ್ಕೆ ಸಿಗುತ್ತೆ. ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ? ವಿಶ್ವದ ಅತಿ ದೊಡ್ಡ ವಾರ್ಷಿಕ ಆಹಾರ ಮತ್ತು ಪಾನೀಯ ಮೇಳ ಯಾವುದು? ಗಲ್ಫ್ ಫುಡ್ 2026 ಅನ್ನು ಮೊದಲ ಬಾರಿಗೆ ಎಲ್ಲಿ ನಡೆಸಲಾಗಿದೆ? ಗಲ್ಫ್ ಕಂಟ್ರೀಸ್ ಅಂತ ಒಂದು ಐಡಿಯಾ ಬರುತ್ತೆ, ಬಟ್ ಪ್ರಶ್ನೆ ಯಾವ ತರ ಬರುತ್ತೆ ನೋಡಿ.
ಕೇವಲ ದುಬೈ ವರ್ಲ್ಡ್ ಟ್ರೇಡ್ ಸೆಂಟರ್ ಅಲ್ಲಿ ಮಾತ್ರನಾ, ಅಥವಾ ಕೇವಲ ದುಬೈ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಮಾತ್ರನಾ? ದುಬೈ ವರ್ಲ್ಡ್ ಟ್ರೇಡ್ ಸೆಂಟರ್ ಮತ್ತೆ ಎಕ್ಸ್ಪೋ ಸಿಟಿ ದುಬೈನಲ್ಲಿರುವ ಎಕ್ಸಿಬಿಷನ್ ಸೆಂಟರ್ ಎರಡರಲ್ಲೂನಾ ಅಂತ ಕೇಳ್ತಾ ಇದ್ದಾರೆ. ಅಥವಾ ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ ಮಾತ್ರ ಅಂತ. ನಿಮ್ಗೆ ಗೊತ್ತಿರಬೇಕು, ವರ್ಲ್ಡ್ ಟ್ರೇಡ್ ಸೆಂಟರ್ ಮತ್ತೆ ಎಕ್ಸಿಬಿಷನ್ ಸೆಂಟರ್ ಎರಡರಲ್ಲೂ ನಡೆಸ್ತಾ ಇರೋದ್ರಿಂದ ಆಪ್ಷನ್ ಬಂದು 3 ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ವಾಟ್ ಈಸ್ ಪಂಚಮ್ ಡಿಜಿಟಲ್ ಚಾಟ್ ಬೋಟ್? ಏನಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಎಕನಾಮಿಕ್ ಸರ್ವೆ ಓದಿರೋ ಸ್ವಲ್ಪ ಐಡಿಯಾ ಇರುತ್ತೆ. ಪಂಚಮಿತ್ರ ಅಂತ ಒಂದು ಚಾಟ್ ಬೋಟ್ ಇತ್ತು. ಸೊ ಅದೇ ರೀತಿಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಪಂಚಮ್ ಅಂತ ಹೇಳ್ಬಿಟ್ಟು ಒಂದು ಚಾಟ್ ಬೋಟ್ ತಂದಿದ್ದಾರೆ. ಚಾಟ್ ಬೋಟ್ ಅಲ್ಲಿ ಏನಂದ್ರೆ, ಇದು ವಾಟ್ಸಪ್ ಬೇಸ್ಡ್ ಚಾಟ್ ಬೋಟ್ ಆಗುತ್ತೆ. ನಾವು ಪಂಚಮಿತ್ರದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ, ಪಂಚಾಯತ್ಗಳಿಗೆ ಸಂಬಂಧಪಟ್ಟಂಗೆ ಕಾಮನ್ ಮ್ಯಾನ್ ಯೂಸ್ ಮಾಡ್ತಿದ್ದು. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇದು ಅಲ್ಲಿರುವಂಥ ರೆಪ್ರೆಸೆಂಟೇಟಿವ್, ಫಾರ್ ಎಕ್ಸಾಂಪಲ್ PDOಗಳಾಗ್ಬೋದು, ಸೆಕ್ರೆಟರಿಗಳಾಗ್ಬೋದು, ಅಥವಾ ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗ್ಬೋದು, ಅಲ್ಲಿರುವಂಥ ಪ್ರೆಸಿಡೆಂಟ್ಗಳಾಗ್ಬೋದು, ಇವ್ರುಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಕ್ವೈರೀಸ್ ಇದ್ರೆ, ಅಥವಾ ಫೀಡ್ಬ್ಯಾಕ್ ಕೊಡಬೇಕು ಅಂತಿದ್ರೆ, ಅಥವಾ ಯಾವುದೋ ಒಂದು ಸ್ಕೀಮ್ ಇರುತ್ತೆ, ಆ ಸ್ಕೀಮ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ, ಇನಿಷಿಯೇಟಿವ್ದು ಯಾವ್ದಾದ್ರು ಒಂದು ಇನಿಷಿಯೇಟಿವ್ ಸ್ಟೇಟಸ್ ತಿಳ್ಕೋಬೇಕು ಅಂತಂದ್ರೆ, ಏನಾದ್ರು ಅಪ್ಡೇಟ್ ಮಾಡಬೇಕು ಅಂತಂದ್ರೆ, ಆ ಡೌಟ್ಗಳು ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಪಂಚಮ್ ಅಂತ ಒಂದು ಡಿಜಿಟಲ್ ಚಾಟ್ ಬೋಟ್ನ ಮಿನಿಸ್ಟ್ರಿ ಆಫ್ ಪಂಚಾಯತ್ ಅಂದಿರುತ್ತೆ. ನೆನ್ಪಿಟ್ಕೋಬೇಕಾಗುತ್ತೆ, ಮಿನಿಸ್ಟ್ರಿ ಆಫ್ ಪಂಚಾಯತ್ ಅಂದಿರುತ್ತೆ. ಮತ್ತು ಇದು 2 ವೇ ಕಮ್ಯುನಿಕೇಶನ್ ಇರುತ್ತೆ. ನಾನು ಹೇಳಿದ ರೀತಿಯಲ್ಲೇ ನೀವು ಫೀಡ್ಬ್ಯಾಕ್ ಕೂಡ ಕೊಡ್ಬೋದು, ಅಲ್ಲಿ ಇನ್ಫಾರ್ಮೇಷನ್ ತಗೊಳ್ಳೋದ್ರ ಜೊತೆಗೆ ಫೀಡ್ಬ್ಯಾಕ್ ಕೂಡ ಕೊಡಬಹುದಾಗುತ್ತೆ. ಮತ್ತು ಇದು ಎಲ್ಲ ಒಂದು ರೀಜನಲ್ಗೂ ಅಡಾಪ್ಟ್ ಆಗಲಿ ಅಥವಾ ಹೆಲ್ಪ್ ಆಗಲಿ ಅಂದ್ಬಿಟ್ಟು 22 ಲ್ಯಾಂಗ್ವೇಜಲ್ಲಿ ತಂದಿರ್ತಾರೆ. 22 ಲ್ಯಾಂಗ್ವೇಜಲ್ಲಿ ತಂದಿರ್ತಾರೆ. ಮಿನಿಸ್ಟ್ರಿ ನೆನ್ಪಿಟ್ಕೊಳ್ಳಿ, ಮಿನಿಸ್ಟ್ರಿ ಆಫ್ ಪಂಚಾಯತ್. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ಥರ ಬರುತ್ತೆ ಬಂದರೆ, ಪಂಚಮ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ, ಅಥವಾ ಯಾವ ಹೇಳಿಕೆಗಳು ಸರಿಯಾಗಿವೆ? ಪಂಚಮ್ ಎಂಬುದು ಪಂಚಾಯತ್ ರಾಜ್ ಸಚಿವಾಲಯ ಪ್ರಾರಂಭಿಸಿರುವ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಕರೆಕ್ಟ್. ಗ್ರಾಮ ಪಂಚಾಯಿತಿಗಳಲ್ಲಿ ಉತ್ತಮ ನಿರ್ಧಾರ ಕೈಗೊಳ್ಳಲು ಮತ್ತು ಬಲವಾದ ಆಡಳಿತವನ್ನು ಬೆಂಬಲಿಸುವುದು. ಹೌದಲ್ವಾ? ನಿಮ್ಗೆ ಅಪ್ಡೇಟ್ ಸಿಗ್ತಾ ಇದೆ, ಈ ಸ್ಕೀಮ್ ಬಗ್ಗೆ ಸ್ಟೇಟಸ್ ಸಿಗ್ತಾ ಇದೆ, ಮತ್ತು ಇನಿಷಿಯೇಟಿವ್ಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ, ನೀವು ಫೀಡ್ಬ್ಯಾಕ್ ಕೊಡ್ಬೋದು, ಏನಿದ್ರು ಕ್ವೈರೀಸ್ ಇದ್ರು ಸಾಲ್ವ್ ಮಾಡ್ಕೋಬಹುದು ಅಂತಂದ್ರೆ ನಿಮಗೆ ಆ ಒಂದು ಅಡ್ಮಿನಿಸ್ಟ್ರೇಷನ್ ಸ್ಟ್ರಾಂಗ್ ಆಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಪಂಚಮ್ ಕೇವಲ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಮಾತ್ರ ಲಭ್ಯವಿದ್ದು ಆಫ್ಲೈನ್ ಮೋಡ್ ಇಲ್ಲ, ಇದು ಆನ್ಲೈನ್ ಮೋಡ್ ಇರುತ್ತೆ. ಮತ್ತೆ ಬರೀ ಇಂಗ್ಲಿಷ್ ಮತ್ತೆ ಹಿಂದಿ ಕನ್ಫ್ಯೂಸ್ ಆಗ್ಬೋದು ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಅಂತೇಳಿ. ಬದಲಿಗೆ ಇದು 22 ರೀಜನಲ್ ಲ್ಯಾಂಗ್ವೇಜ್ ಅಥವಾ ಶೆಡ್ಯೂಲ್ ಲ್ಯಾಂಗ್ವೇಜ್ ಏನಿದೆಯಲ್ಲ, ಸೊ ಅಷ್ಟರಲ್ಲೂ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ 3ನೇ ಆಪ್ಷನ್ ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 2 ಮಾತ್ರ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಅ ಪೊಲಿಟಿಕಲ್ ಮೂವ್ಮೆಂಟ್ ಬಿಗಿನ್ಸ್ ಇನ್ ಸಪೋರ್ಟ್ ಆಫ್ ಬೆಡ್ತಿ ವಾರ್ಧಾ ರಿವರ್. ಎಲ್ಲಿ ಶುರು ಆಗಿದ್ದು ಅಂತಂದ್ರೆ, ಇದು ಹಾವೇರಿಯಿಂದ ನಡೀತಾ ಇರೋಂಥದ್ದು. ಏನಂತಂದ್ರೆ, ಬೆಡ್ತಿ ರಿವರ್ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಬೆಡ್ತಿ ರಿವರ್ ಪ್ರಾಜೆಕ್ಟ್ ಅನ್ನೋದು ಈಗ ಫಾರ್ ಎಕ್ಸಾಂಪಲ್ ಬೆಡ್ತಿ ಅನ್ನೋದು ಕಾಳಿ ರಿವರ್ ಇದೆಯಲ್ಲ, ಕಾಳಿ ರಿವರ್ನ ಒಂದು ಟ್ರಿಬ್ಯೂಟರಿ ಆಗಿರುತ್ತೆ. ಇದು ಉತ್ತರ ಕನ್ನಡದಲ್ಲಿ ನೋಡೋಕೆ ಸಿಗುವಂಥದ್ದು. ಮತ್ತೆ ವಾರ್ಧಾ ಏನಿದೆಯಲ್ಲ, ವಾರ್ಧಾ ಬಂದ್ಬಿಟ್ಟು ಇದು ತುಂಗಭದ್ರಾ ರಿವರ್ ಏನಿದೆಯಲ್ಲ ಅದರ ಒಂದು ಟ್ರಿಬ್ಯೂಟರಿ ಆಗಿರುತ್ತೆ. ಅಂದ್ರೆ ಸ್ವಲ್ಪ ಇದು ಈಸ್ಟರ್ನ್ ಪಾರ್ಟ್ ಅಲ್ಲಿ ಬರುತ್ತೆ, ಇದು ವೆಸ್ಟ್ ಫ್ಲೋಯಿಂಗ್ ಇರುತ್ತೆ, ಇದು ಈಸ್ಟರ್ನ್ ಪಾರ್ಟ್ ಅಲ್ಲಿ ನೋಡುವಂತ ಸಿಗುವಂತ ಜಾಗ. ಇಲ್ಲಿ ಈ ಒಂದು ತುಂಗಭದ್ರಾ ರೀಜನ್ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ಹಾವೇರಿ, ಕೊಪ್ಪಳ, ಗದಗ, ಈ ಜಾಗಗಳಲ್ಲಿ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಆಗಬೇಕು, ಮತ್ತೆ ಇರಿಗೇಷನ್ ಆಗಬೇಕು ಅಂತೇಳಿ ಈ ಕಾಳಿ ರಿವರ್ ಇಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು 18ರಿಂದ 22 TMC ವಾಟರ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಈ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಸ್ವಲ್ಪ ಆಪೋಸಿಷನ್ ಇದೆ. ಬಟ್ ಆದ್ರೆ ಇದನ್ನ ಬೇಗ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನಡೀತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಬೆಡ್ತಿ ವಾರ್ಧಾ ರಿವರ್ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಮತ್ತೆ ಇಲ್ಲೇನಂತಂದ್ರೆ, ದೊಡ್ಡ ಯಾವುದೇ ಒಂದು ಡ್ಯಾಮ್ಗಳನ್ನ ಕಟ್ತಾ ಇಲ್ಲ, ಮತ್ತೆ ಬ್ಯಾರೇಜ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೆ ಏನಂತಂದ್ರೆ, ಈಗ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಏನಿದೆ, DPR ಕೊಟ್ಟಿದೆ. DPR ಅಂತಂದ್ರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ. ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಇವ್ರೇನು ಹೇಳಿದ್ದಾರೆ ಅಂತಂದ್ರೆ, ಈ ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋದ್ರಿಂದ ದೊಡ್ಡದಾಗಿ ಏನು ಎನ್ವಿರಾನ್ಮೆಂಟಲಿ ಇಂಪ್ಯಾಕ್ಟ್ ಆಗೋದಿಲ್ಲ, ಅಥವಾ ಏನೋ ಸಬ್ಮರ್ಜ್ ಆಗುವಂಥದ್ದು, ಡಿಸ್ಪ್ಲೇಸ್ಮೆಂಟ್ ಆಗುವಂಥದ್ದು ಜನಗಳದ್ದು, ಸೊ ಈ ಥರದ್ದೇನು ಆಗೋದಿಲ್ಲ. ಸೊ ಹಾಗಾಗಿ ಮೈನರ್ ಇಶ್ಯೂಸ್ ಆಗುತ್ತೆ ಅಂತೇಳಿ, ಸೊ ಬೇಗ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಈಗ ನಡೀತಾ ಇದೆ. ಸೊ ಅದಕ್ಕೆ ಈ ಸುದ್ದಿನಲ್ಲಿ ಇರುವಂಥದ್ದಾಗಿರುತ್ತೆ. ಯಾವ ರೀತಿ ಬರ್ಬೋದು ಇದ್ರ ಮೇಲೆ ಪ್ರಶ್ನೆ ಬಂದರೆ, ಬೇಡ್ತಿ ವರದಾ ನದಿ ಜೋಡಣೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ, ಅಥವಾ ಯಾವ ಸರಿಯಾಗಿದೆ? ಪಶ್ಚಿಮಕ್ಕೆ ಹರಿಯುವ ಬೇಡ್ತಿ ನದಿಯು ಹೆಚ್ಚುವರಿ ನೀರನ್ನು ಕರ್ನಾಟಕದ ಬರಪೀಡಿತ ಪೂರ್ವ ಪ್ರದೇಶಗಳಿಗೆ ತಿರುಗಿಸುವುದು ಈ ಯೋಜನೆ ಉದ್ದೇಶವಾಗಿದೆ. ಹೌದು, ಬೇಡ್ತಿಲಿರೋ ನೀರನ್ನ ಇವ್ರು ಏನ್ ಮಾಡ್ತಾರೆ ಅಂದ್ರೆ ವಾರ್ಧಾ ರಿವರ್ಗೆ ಶಿಫ್ಟ್ ಮಾಡ್ತಾರೆ. ವಾರ್ಧಾ ರಿವರ್ಗೆ ಶಿಫ್ಟ್ ಮಾಡೋದ್ರಿಂದ ಸೊ ಈ ಒಂದು ಈಸ್ಟರ್ನ್ ಸೈಡ್ ಅಲ್ಲಿರುವಂತಹ ಡಿಸ್ಟಿಕ್ಗಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಸರಿಯಾಗಿದೆ. DPR ಅಥವಾ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಕಾರ ಈ ಯೋಜನೆಯು ದೊಡ್ಡ ಅಣೆಕಟ್ಟೆಗಳನ್ನು ಒಳಗೊಂಡಿದ್ದು ಉತ್ತರ ಕರ್ನಾಟಕದ ಹಲವು ಗ್ರಾಮಗಳನ್ನು ಮುಳುಗಿಸುತ್ತೆ. ಆ ಥರದ್ದೇನು ಹೇಳಿಲ್ಲ ಅವರು. ಸೊ ದೊಡ್ಡ ಅಣೆಕಟ್ಟೆಗಳನ್ನು ಯೂಸ್ ಮಾಡ್ತಾರ, ಬ್ಯಾರೇಜ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಆನ್ಸರ್ ಮಾತ್ರ 1 ಮಾತ್ರ ಆಗಿರುತ್ತೆ.
ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಈ ಸ್ವತ್ತು 2.0 ಹಿಟ್ಸ್ ಬೈ ಟೆಕ್ನಿಕಲ್ ಗ್ಲಿಂಚಸ್. ಈಗ ಇದು ಸುಮಾರು ಈಗ ಸದನ ನಡೀತಾ ಇದೆಯಲ್ಲ, ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆನೂ ಆಗ್ತಾ ಇದೆ. ಒಂದು ತಿಂಗಳವರೆಗೂ ಟೈಮ್ ಕೂಡ ಕೇಳಿದ್ದಾರೆ. ಈ ಸ್ವತ್ತು ಏನಿದೆ, ಈ ಸ್ವತ್ತು ಅನ್ನೋದೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್. ಏನಂತಂದ್ರೆ ಈಗ ರೂರಲ್ ಪ್ರಾಪರ್ಟೀಸ್ ಏನಿರುತ್ತಲ್ಲ, ರೂರಲ್ ರೀಜನ್ ಅಲ್ಲಿ ಇರುವಂತಹ ಪ್ರಾಪರ್ಟೀಸ್ಗಳು, ಆ ಪ್ರಾಪರ್ಟೀಸ್ ಅನ್ನ ಡಿಜಿಟಲ್ ವೇನಲ್ಲಿ ತರಬೇಕು, ಅದು ಅದನ್ನ ಡಿಜಿಟಲ್ ರೂಪದಲ್ಲಿ ಸ್ಟೋರ್ ಮಾಡಬೇಕು. ನಾವು ಈ ಸ್ವತ್ತು ಬಗ್ಗೆ ಮಾತಾಡಿದ್ವಿ. ಈ ಸ್ವತ್ತು ನಿಮ್ಗೆ ಬೇಕು ಅಂತ, ಈ ಖಾತಾ ಬಗ್ಗೆ ಮಾತಾಡಿದ್ವಿ. ಈ ಖಾತಾ ಬೇಕು ಅಂತಂದ್ರೆ ನಮ್ಗೆ ಈ ಸ್ವತ್ತಿನಲ್ಲೇ ಸಿಗುವಂತದ್ದಾಗಿರುತ್ತೆ. ಸೊ ಈ ಒಂದು ಡಿಜಿಟಲ್ ಪ್ರಾಪರ್ಟಿ ಮಾಡೋದ್ರ ಜೊತೆಗೆ ಅಲ್ಲಿ ಜಿಯೋ ಮ್ಯಾಪಿಂಗ್ ಮಾಡುವಂಥದ್ದಾಗ್ಬೋದು, ಅಥವಾ ಡಿಜಿಟಲ್ ಡೇಟಾಗಳನ್ನ ಕನ್ವರ್ಟ್ ಮಾಡಿ ಇಟ್ಕೊಳ್ಳುವಂಥದ್ದಾಗ್ಬೋದು, ಆ ದಾಖಲೆಗಳನ್ನ ಡಿಜಿಟಲ್ ರೂಪದಲ್ಲಿ ಸ್ಟೋರ್ ಮಾಡುವಂಥದ್ದಾಗ್ಬೋದು. ಸೊ ಈ ರೀತಿ ಕೆಲಸ ಮಾಡೋದು ಮಾಡ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಜೊತೆಗೆ ಒಂದು ಡಿಜಿಟಲ್ ಫಾರ್ಮೆಟ್ ಅಲ್ಲಿ ಇರೋದ್ರಿಂದ ನಿಮಗೆ ಟ್ಯಾಕ್ಸ್ ಅವೇಷನ್ ಆಗಲ್ಲ. ಈ ಗ್ರಾಮ ಪಂಚಾಯತಿನಲ್ಲಿ ಕೆಲವೊಂದು ಟ್ಯಾಕ್ಸ್ಗಳು ಕಟ್ಟಬೇಕಾಗುತ್ತಲ್ವಾ, ಸೊ ಆ ಟ್ಯಾಕ್ಸ್ ಅವೇಷನ್ ಆಗಲ್ಲ. ಮತ್ತೆ ನೆಟ್ ಪ್ರೊಸೀಡಿಂಗ್ಸ್ ಏನಾಗ್ತದೆ ಅದು ಗೊತ್ತಾಗ್ತಾ ಇರುತ್ತೆ. ಮತ್ತೆ ಪ್ರಾಪರ್ಟಿ ಯಾರ ಹೆಸರಲ್ಲಿದೆ ಅದು ಗೊತ್ತಾಗ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು, ಫಾರ್ ಎಕ್ಸಾಂಪಲ್ ಈಗ ಕಾವೇರಿ ಪೋರ್ಟಲ್ ಆಗ್ಬೋದು, ಭೂಮಿ ಪೋರ್ಟಲ್ ಆಗ್ಬೋದು, ಇದನ್ನೆಲ್ಲ ಇಂಟಿಗ್ರೇಟ್ ಮಾಡೋದ್ರಿಂದ ಸೊ ನಮಗೆ ಒಂದೊಂಥರ ಒಂದು ಪ್ಲೇಸ್ ಆಗಿರುತ್ತೆ. ಒಂದು ಪ್ಲೇಸಲ್ಲಿ ನಮಗೆ ಎಲ್ಲ ವಿಚಾರಗಳು ಸಿಗ್ತಾ ಇರುತ್ತೆ. ಸೊ ಈ ಸ್ವತ್ತು, ಈ ಒಂದು ಪ್ರಾಪರ್ಟಿನ ರಿಜಿಸ್ಟರ್ ಮಾಡುವಂತಹ ರೂರಲ್ ಏರಿಯಾದಲ್ಲಿ ಪ್ರಾಪರ್ಟಿನ ರಿಜಿಸ್ಟರ್ ಮಾಡುವಂಥ ಜಾಗ ಏನಿದೆ, ಈ ಪ್ಲಾಟ್ಫಾರ್ಮ್ ಏನಿದೆಯಲ್ಲ, ಸೊ ಅದು ಈಗ ಟೆಕ್ನಿಕಲ್ ಗ್ಲಿಂಚಿಂದ ಇಶ್ಯೂ ಆಗಿದೆ ಅಂತ ಹೇಳ್ಬಿಟ್ಟು ಸುದ್ದಿನಲ್ಲಿರುವಂಥದ್ದು. ಸೊ ಹಾಗಾಗಿ ಈ ಸ್ವತ್ತು ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಪ್ರಶ್ನೆ ಬಂದ್ರೆ ಯಾವ ಥರ ಬರ್ಬೋದು, ಈ ಸ್ವತ್ತು 2.0ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಕ್ಚುಲಿ ಈ ಸ್ವತ್ತು ಮೊದಲು ಇತ್ತು, ನ್ಯೂ ವರ್ಷನ್ 2.0 ಏನಿದೆಯಲ್ಲ ಅದನ್ನ December 1, 2025 ಲಾಂಚ್ ಮಾಡಿರೋಂಥದ್ದು, ನೆನ್ಪಿಟ್ಕೋಬೇಕಾಗುತ್ತೆ. ಈ ಸ್ವತ್ತು ವಂಚನೆ ಮತ್ತು ನಕಲು ತಡೆಯಲು ಜಿಯೋ ಟ್ಯಾಗಿಂಗ್ ಮತ್ತು ಡಿಜಿಟಲ್ ಮ್ಯಾಪಿಂಗ್ ಅನ್ನು ಬಳಸುತ್ತದೆ. ಹೌದು, ಡಿಜಿಟಲ್ ವೇನಲ್ಲಿದ್ದಾಗ ನೀವು ಅದನ್ನ ಫ್ರಾಡ್ ಮಾಡೋಕ್ಕಾಗೋದಿಲ್ಲ. ಸೊ ಸರಿಯಾಗಿದೆ. ಈ ಪ್ಲಾಟ್ಫಾರ್ಮ್ ಭೂಮಿ, ಕಾವೇರಿ, ಪಂಚತಂತ್ರ ಅಂದರೆ ಪಂಚಾಯತ್ ರಾಜ್ ಸಂಬಂಧಪಟ್ಟಿದ್ದಂಥ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಡೇಟಾ ಬೇಸ್ಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಹೌದು, ಇದು ಸರಿಯಾಗಿದೆ. ಈ ಸ್ವತ್ತು 2.0 ಅನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಹೊರತುಪಡಿಸಿ ಕೇವಲ ನಗರ ಆಸ್ತಿ ವಿವರಣೆಗೆ ಪ್ರತ್ಯೇಕವಾಗಿ ಇಲ್ಲ. ಇದರ ಮುಖ್ಯ ಉದ್ದೇಶ ಇದ್ದಿದ್ದೆ ಗ್ರಾಮೀಣ ಪ್ರದೇಶದಲ್ಲಿದ್ದಂತಹ ಆಸ್ತಿಗಳನ್ನ ರಿಜಿಸ್ಟರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು ಒಂದು ಮಾತ್ರ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಗೌರ್ಮೆಂಟ್ ಫೇವರಬಲ್ ಟು ಡಿಕ್ಲೇರಿಂಗ್ ತುಳು ಆಸ್ ಅಫಿಷಿಯಲ್ ಲ್ಯಾಂಗ್ವೇಜ್. ಈಗ ಆಲ್ರೆಡಿ ಈಗ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕರ್ನಾಟಕದಲ್ಲಿ ಕನ್ನಡ ಇದೆ. ಸೊ ಇವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎರಡನೇ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ತುಳುನ ಆಯ್ಕೆ ಮಾಡಬೇಕು ಅಂತೇಳಿ ಚರ್ಚೆ ನಡೀತಾ ಇರೋಂಥದ್ದು. ಇವನ್ ಸದನದಲ್ಲಿ ಇದಾಗಿತ್ತು, ಚರ್ಚೆ ಆಗಿತ್ತು. ಈಗ ಆಲ್ಮೋಸ್ಟ್ ಫಿಕ್ಸ್ ಆಗೋ ಥರ ಇದೆ. ಅಂದ್ರೆ ಆ ತುಳುನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಯಾವ ರೀತಿ ಅಡಾಪ್ಟ್ ಮಾಡ್ಕೋಬೇಕು, ಹೇಗೆ ಅನ್ನೋದನ್ನ ಸ್ಟಡಿ ಮಾಡೋದಕ್ಕೆ ವೆಸ್ಟ್ ಬೆಂಗಾಲ್ ಮತ್ತೆ ಆಂಧ್ರ ಪ್ರದೇಶನ ಸ್ಟಡಿ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಮತ್ತು ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ ಅಂತಂದ್ರೆ ಉರ್ದುನ ಆಲ್ರೆಡಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಯಾವ್ಯಾವ ರೀತಿ ಚಾಲೆಂಜಸ್ ಬಂತು, ಹೇಗೆ ಅಡಾಪ್ಟ್ ಮಾಡ್ಕೋಬಹುದು ಅಂತೇಳಿ ಒಂದು ಕಮಿಟಿ ಕಳಿಸಿ ಅದನ್ನ ಇದು ಮಾಡಿದ್ದಾರೆ. ಮತ್ತು ಅದಕ್ಕಿಂತ ಮುಂಚೆ ಕೂಡ ಮೋಹನ್ ಆಳ್ವ ಕಮಿಷನ್ ನೆನ್ಪಿಟ್ಕೋಬೇಕಾಗುತ್ತೆ. ಮೋಹನ್ ಆಳ್ವ ಕಮಿಷನ್ ಏನ್ ಹೇಳಿತ್ತು ಅಂತಂದ್ರೆ, ನೀವು ತುಳುನ ಬೇಕಿದ್ರೆ ಸೆಕೆಂಡ್ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಆಗಿ ಅಡಾಪ್ಟ್ ಮಾಡ್ಕೋಬಹುದು ಅಂಡರ್ ಆರ್ಟಿಕಲ್ 345. ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಪಾರ್ಟ್ 7 ಆರ್ಟಿಕಲ್ 343 to 151, 351 ನೆನ್ಪಿಟ್ಕೋಬೇಕಾಗುತ್ತೆ. ಆರ್ಟಿಕಲ್ 341 to 343 to 351 ಏನಿದೆಯಲ್ಲ, ಈ ಆರ್ಟಿಕಲ್ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡುತ್ತೆ. ಅದರಲ್ಲೂ ಸ್ಪೆಸಿಫಿಕಲಿ ಆರ್ಟಿಕಲ್ 345 ಏನು ಹೇಳುತ್ತೆ ಅಂತಂದ್ರೆ, ನೀವು ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಆಗಿ ಕನ್ವೀನಿಯನ್ಸ್ ಅಂತ ಯೂಸ್ ಮಾಡ್ಕೋಬಹುದು ಅಂತ ಹೇಳುತ್ತೆ. ಸೊ ಆ ಒಂದು ಬೇಸಿಸ್ ಮೇಲೆ ಮೋಹನ್ ಆಳ್ವ ಕಮಿಷನ್ ಏನು ಹೇಳಿತ್ತು ಅಂತಂದ್ರೆ ತುಳುನ ಯೂಸ್ ಮಾಡಬಹುದು ಅಂತ. ಇವನ್ ತುಳು ಬಗ್ಗೆ ಸ್ವಲ್ಪ ನೋಡಬೇಕು ಅಂತಂದ್ರೆ, ತುಳುಗೆ ಆಲ್ರೆಡಿ ಸುಮಾರು ಒಂದು 3 ವರ್ಷಗಳ ಹಿಂದಿನ ಇತಿಹಾಸ ಇದೆ. ಮತ್ತೆ 14-15ನೇ ಶತಮಾನದಲ್ಲಿ ಅದರ ಇನ್ಸ್ಕ್ರಿಪ್ಷನ್ಸ್ ಕೂಡ ಸಿಕ್ಕಿದೆ. ಮತ್ತೆ ಇದಕ್ಕೆ ತಿಗಳಾರಿ ನೆನ್ಪಿಟ್ಕೋಬೇಕಾಗುತ್ತೆ. ತಿಗಳಾರಿ ಅನ್ನೋ ಒಂದು ಸ್ಕ್ರಿಪ್ಟ್ ಕೂಡ ಇದೆ. ಸೊ ಇಷ್ಟೆಲ್ಲ ಸ್ಪೆಸಿಫಿಕೇಶನ್ ಇರುವಂತಹ ತುಳುನ ಮತ್ತೆ ಕರ್ನಾಟಕದಲ್ಲಿ ಅಂತ ತಗೊಂಡ್ರು, ಅಕಾರ್ಡಿಂಗ್ ಟು ಸೆನ್ಸಸ್ 2011 18,000ಕ್ಕೂ ಹೆಚ್ಚಿಗೆ ಜನ ತುಳು ಮಾತಾಡೋರಿದ್ದಾರೆ. ಯಾವ್ಯಾವ ಜಾಗಗಳು, ದಕ್ಷಿಣ ಕನ್ನಡ, ಉಡುಪಿ, ಕನ್ನಡ, ಮಂಗಳೂರು ಈ ಕಡೆ ಎಲ್ಲ ಏನಂತಂದ್ರೆ ಅಷ್ಟು ಜನ ತುಳು ಮಾತಾಡಿರ್ತಾರೆ. ಸೊ ಹಾಗಾಗಿ ತುಳುನ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಅಡಾಪ್ಟ್ ಮಾಡ್ಕೋಬೇಕು ಅಂತೇಳಿ ಮೋಹನ್ ಆಳ್ವ ಕಮಿಷನ್ ನೀವು ರೆಕಮೆಂಡ್ ಮಾಡಿತ್ತು. ಸೊ ಈಗ ಅದ್ರ ಬಗ್ಗೆ ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು, ತುಳು ಭಾಷೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ತುಳು ಭಾಷೆಯನ್ನು ಪ್ರಮುಖವಾಗಿ ಕರ್ನಾಟಕ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಹಾಗೂ ಕೇರಳದ ಕಾಸರಗೋಡಲ್ಲಿ ಕೂಡ ಮಾತನಾಡಲಾಗುತ್ತಿದೆ. ಹೌದು, ಕರೆಕ್ಟ್. ತುಳು ಭಾಷೆಗೆ ಕೇವಲ 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಲ್ಲ, ಇದಕ್ಕೆ 3000ಕ್ಕಿಂತ ಹೆಚ್ಚಿಗೆ ಹಿಂದಿನ ಇತಿಹಾಸ ಹೊಂದಿರುವಂತಹ ವಿಚಾರಗಳಿದೆ. ಮತ್ತೆ 14-15ನೇ ಶತಮಾನದ ಕೆಲವು ಇನ್ಸ್ಕ್ರಿಪ್ಷನ್ಸ್ಗಳು ಸಿಕ್ಕಿದೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸಂವಿಧಾನದ 345ನೇ ವಿಧಿಯ ಆಧಾರದ ಮೇಲೆ ಕರ್ನಾಟಕದ ರಾಜ್ಯವು ತುಳುವನ್ನು 2ನೇ ಅಧಿಕೃತ ಭಾಷೆಯನ್ನಾಗಿ ಮಾಡಲು ಪ್ರಸ್ತಾಪಿಸಿದೆ. ಸೊ ಇದೇ ಈಗ ಚರ್ಚೆಯಲ್ಲಿ ಇರುವಂತದ್ದು. ಹಾಗಾಗಿ 3ನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 3 ಮಾತ್ರ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ 127th ಬರ್ತ್ ಆನಿವರ್ಸರಿ ಆಫ್ ಫೀಲ್ಡ್ ಮಾರ್ಷಲ್ KM ಕರಿಯಪ್ಪನವರ ಬರ್ತ್ಡೇನ 28th ಜಾನ್ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂತದ್ದಾಗಿರುತ್ತೆ. ಇನ್ನು KM ಕರಿಯಪ್ಪನವ್ರ ಬಗ್ಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಇವರು ಕೊಡಗಿನವರು, ಫಸ್ಟ್ ಕಮಾಂಡರ್ ಇನ್ ಚೀಫ್ ಅಂದ್ರೆ ಇಂಡಿಯಾದಲ್ಲಿ ಆರ್ಮಿನ ಟೇಕ್ ಓವರ್ ಮಾಡಿದಂಥ ಮೊದಲಿಗರು ಇವರೇ ಆಗಿರ್ತಾರೆ. ಯಾವಾಗ ಅಂತಂದ್ರೆ
1949 ನೆನ್ಪಿಟ್ಕೋಬೇಕಾಗತ್ತೆ. 1949 ಫಸ್ಟ್ ಡೇಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳ್ತೀನಿ, ಜಾನ್ 15 1949 ಕಮಾಂಡರ್ ಇನ್ ಚೀಫ್ ಅಂತೇಳಿ ಒಂದು ಅಧಿಕಾರನ ಇದು ಮಾಡ್ತಾರೆ. ಸೊ ಆ ಅಧಿಕಾರನ ತಗೊಂಡಾಗ ಆ ಒಂದು ಜಾನ್ 15 ಏನಿದೆಯಲ್ಲ, ಇವಾಗಲೂ ಕೂಡ ಅದನ್ನು ಆರ್ಮಿ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾಗಿ ಇವ್ರ ಬಗ್ಗೆ ನೋಡ್ಕೋಬೇಕಾಗತ್ತೆ. ಮತ್ತೆ ಇವ್ರದ್ದು ಇಂಡಿಯಾದಲ್ಲೇ 5 ಸ್ಟಾರ್ ಆಫೀಸರ್. ಈಗ ನಾವು CDS ಅಂತಂದ್ರೆ 4 ಸ್ಟಾರ್ ಅಂತ ಕರಿತೀವಿ. ಅದೇ ರೀತಿಯಲ್ಲೇ 5 ಸ್ಟಾರ್ ಆಫೀಸರ್, ಲೈಕ್ 5 ಸ್ಟಾರ್ ಬರುತ್ತಲ್ಲ, ಸೊ ಆಫೀಸರ್ ಅಂತ 200 ಇವರೇ ಆಗಿರ್ತಾರೆ. ಸೊ ಅದು ಒಂದು ಫ್ಯಾಕ್ಟ್ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತು ಇವರ ಒಂದು ರೋಲ್ ತುಂಬ ಇದೆ. ಫಾರ್ ಎಕ್ಸಾಂಪಲ್ಲು, ಇವನ್ ಈಗ ಇಂಡೋ ಪಾಕಿಸ್ತಾನ್ ವಾರ ಆಗಿತ್ತು. ಇಂಡೋ ಪಾಕಿಸ್ತಾನ್ ವಾರ ಆದಾಗ ಎಸ್ಪೆಷಲಿ POKನ ಆಕ್ಯುಪೈ ಮಾಡೋ ಟೈಮಲ್ಲಿ ಇವರ ಒಂದು ರೋಲ್ ತುಂಬ ಇದಾಗುತ್ತೆ. ಆ ಒಂದು ಕಾರ್ಗಿಲ್ ಆಗ್ಬೋದು, ಡ್ರಾಸ್ ಆಗ್ಬೋದು, ಈ ಜಾಗಗಳನ್ನೆಲ್ಲ ಮತ್ತೆ ವಶಪಡಿಸ್ಕೊಳ್ಳೋದಕ್ಕೆ ಲೀಡ್ ಮಾಡೋದಂತ ಇವರೇ ಆಗಿರ್ತಾರೆ. ಅಷ್ಟೇ ಅಲ್ಲ, ಇವನ್ ಆ ಒಂದು ಡಿಪ್ಲೊಮೆಟ್ ಆಗಿ ನ್ಯೂಜಿಲ್ಯಾಂಡು ಮತ್ತು ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡೋದಂಥ ಎಕ್ಸ್ಪೀರಿಯನ್ಸ್ ಇರುತ್ತೆ. ಎಷ್ಟೊಂದು ಇನ್ಸ್ಟಿಟ್ಯೂಷನ್ಗಳು, ಈಗ NCC ಕೆಡೆಟ್ ಆಗ್ಬೋದು, ಸೊ ಈ ರೀತಿಯಲ್ಲಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ಗಳನ್ನ ಬೆಳೆಯೋದಕ್ಕೆ ಸಹಾಯ ಮಾಡಿದವರು ಇವರೇ ಆಗಿರ್ತಾರೆ. ಸೊ ಹಾಗಾಗಿ ಇವ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೋಬೇಕಾಗುತ್ತೆ. ಪ್ರಶ್ನೆ ಬಂದರೆ ಇವ್ರ ಮೇಲೆ ಯಾವ ರೀತಿ ಬರ್ಬೋದು? ಫೀಲ್ಡ್ ಮಾರ್ಷಲ್ KM ಕರಿಯಪ್ಪನವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. KM ಕರಿಯಪ್ಪ ಅವರು ಜನವರಿ 15, 1949 1949 ಭಾರತೀಯ ಭೂಸೇನೆ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆದರು. ಹೌದು, ಕರೆಕ್ಟ್ ಆಗಿದೆ. ಕಾರ್ಯಪ್ಪ ಅವರಿಗೆ 1986 5 ನಕ್ಷತ್ರಗಳ ಗೌರವದ ಫೀಲ್ಡ್ ಮಾರ್ಷಲ್ ಪದವಿ ನೀಡಲಾಯಿತು. 5 ಸ್ಟಾರ್ ಆಫೀಸರ್ ಇದ್ದದ್ದು 2ನೇವರು ಇವರಾಗಿರ್ತಾರೆ. ಈ ಪದವಿ ಪಡೆದ ಕೇವಲ ಇಬ್ಬರಲ್ಲಿ ಭಾರತೀಯ ಅಧಿಕಾರಿಗಳಲ್ಲಿ ಇವರು ಒಬ್ಬರಾಗಿದ್ದಾರೆ. ಹೌದು, ಕಾರ್ಯಪ್ಪ ಅವರು 1947-48 ಇಂಡೋ ಪಾಕ್ ಯುದ್ಧದಲ್ಲಿ ಸೈನ್ಯವನ್ನು ಮುನ್ನಡೆಸಿದರು ಮತ್ತು ಝೋಜಿಲಾ, ಡ್ರಾಸ್ ಹಾಗೂ ಕಾರ್ಗಿಲ್ ಪ್ರದೇಶಗಳನ್ನು ಮರಳಿ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಇಷ್ಟು ಆರ್ಟಿಕಲ್ಗಳ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದಿನ ಒಂದು ಸೆಷನ್ ಕೂಡ ಇನ್ನೊಂದಷ್ಟು ಆರ್ಟಿಕಲ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತು ಆ ಮ್ಯಾಗ್ಝಿನ್ನ ಡೌನ್ಲೋಡ್ ಮಾಡ್ಕೊಂಡು ಓದೋದನ್ನ ಮರಿಬೇಡಿ. ಥ್ಯಾಂಕ್ ಯು.